ಡಿಕೆ ಶಕ್ತಿದೇವಿ ಮೊರೆ ಹೋಗಿದ್ರೆ ಸಿದ್ದರಾಮಯ್ಯ ಆಪ್ತರೇನು ಸುಮ್ಮನೆ ಕುಳಿತಿಲ್ಲ. ಡಿನ್ನರ್ ಸಭೆ ಮೂಲಕ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಸಭೆ ನಡೆಯಿತು. ಸಿಎಂಗೆ ಆಪ್ತ ಸಚಿವರು ಗಂಭೀರ ಸಲಹೆ ಕೂಡ ಕೊಟ್ಟಿದ್ದಾರೆ. ಅದೇನನ್ನೋ ಇನ್ಸೈಡ್ ಮಾಹಿತಿ ಹೇಳ್ತೀವಿ ನೋಡಿ. ಡಿನ್ನರ್ ಸಭೆ ನೆಪದಲ್ಲಿ ಸಿದ್ದರಾಮಯ್ಯ ಆಪ್ತರ ರಣತಂತ್ರ. ಸ್ಥಾನ ಬಿಟ್ರೆ ಅಹಿಂದ ಮತಕ್ಕೆ ಹೊಡೆತ, ಸಭೆಯಲ್ಲಿ ಚರ್ಚೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಶಾಸಕರಿಂದ ಗಂಭೀರ ಸಲಹೆ. ಸದನದಲ್ಲಿ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಆದ್ರೆ ಆಪ್ತರೇನು ಸುಮ್ಮನೆ ಕುಳಿತಿಲ್ಲ. ಸಿದ್ದರಾಮಯ್ಯಗೆ ಬೆಂಬಲವಾಗಿ ತಮ್ಮದೇ ಆದ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಹೈಕಮಾಂಡ್ ಅಧಿಕೃತವಾಗಿ ಫುಲ್ ಸ್ಟಾಪ್ ಹಾಕಿಲ್ಲದಿರೋದ್ರಿಂದ ಸಿಎಂ ಆಪ್ತರು ಫುಲ್ ಅಲರ್ಟ್ ನಲ್ಲಿದ್ದಾರೆ. ಸಮಯ ಅನ್ನೋದು ಈಗಿರೋ ಹಾಗೆ ಮುಂದಿರೋದಿಲ್ಲ. ನಮ್ಮ ತಯಾರಿ ನಾವು ಮಾಡಲೇಬೇಕು ಅಂತ ಡಿನ್ನರ್ ಸಭೆ ಮೇಲೆ ಡಿನ್ನರ್ ಸಭೆ ಮಾಡಿ ಪ್ರತಿತಂತ್ರ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಆಪ್ತ ಸಾಹುಕಾರ್ ಡಿನ್ನರ್ ಸಭೆ ಮಾಡಿದ್ರು. ಸಭೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸೇರಿದಂತೆ 36 ಶಾಸಕರು ಭಾಗಿಯಾಗಿದ್ರು. ಇದೀಗ ಮತ್ತೆ ಅಂದ್ರೆ ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಸಭೆ ಆಯೋಜನೆ ಮಾಡಿದ್ರು. ಸಭೆಯಲ್ಲಿ ದಲಿತ, ಅಹಿಂದ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಸಿಎಂ ಆಪ್ತರ ಡಿನ್ನರ್ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ ನೋಡಿ. ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಸಚಿವರು ಗಂಭೀರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆ ಬಿಟ್ಕೊಡ್ಬೇಡಿ ಅಂತ ಸಿದ್ದರಾಮಯ್ಯ ಮೇಲೆ ಆಪ್ತ ಶಾಸಕರು, ಸಚಿವರು ಒತ್ತಡ ಹಾಕಿದ್ದಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ರೆ ಅಹಿಂದ ಮತ ದೂರವಾಗೋ ಸಾಧ್ಯತೆ ಇದೆ. ಅಹಿಂದ ಸಚಿವರು, ಶಾಸಕರು ತಮ್ಮ ಪರ ಇದ್ದಾರೆಂದು ಹೈಕಮಾಂಡ್ಗೆ ನೀವೇ ಹೇಳಿ ಅಂತ ಸಭೆಯಲ್ಲಿ ಆಪ್ತ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಒಂದು ವೇಳೆ ನಾಯಕತ್ವ ಬದಲಾವಣೆಯಾದ್ರೆ ಆಪ್ತರಿಂದ ಪತ್ರ ಚಳವಳಿ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಚಳವಳಿ ಮಾಡೋ ಬಗ್ಗೆ ಚರ್ಚೆ ಮಾಡಲಾಗಿದೆ. ಡಿನ್ನರ್ ಮೀಟಿಂಗ್ ಮಾಡ್ಲಿ, ಬಹಳ ಸಂತೋಷ ಅಂತ ಡಿಕೆ ಹೇಳಿದ್ರು. ಡಿನ್ನರ್ ಮೀಟಿಂಗ್ ಆಗಿದೆ ಸರ್, ಮಾಡಲಿ ಸಂತೋಷ. ಊಟ ಮಾಡೋದು ಬೇಡ ಅಂತ ಹೇಳಕ್ ಬರ್ತದ. 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್, ಬೇರೆ ನನಗೆ ಯಾಕೆ ಅದೆಲ್ಲ. ಈಗ ಬರ್ತಾರೆ, ಊಟ ಮಾಡ್ತಾರೆ. ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರು ತಪ್ಪೇನಿದೆ. ಅದೇನೇ ಹೇಳಿ, ರಾಜ್ಯದಲ್ಲಿನ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿರೋ ಹೈಕಮಾಂಡ್ ಎಲ್ಲವನ್ನೂ ಗಮನಿಸುತ್ತಿದೆ. ಅಧಿವೇಶನದ ಬಳಿಕ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಸಿಎಂ ದೆಹಲಿಗೆ ತೆರಳೋ ಮುನ್ನ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆಯೂ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ನಾಯಕತ್ವಕ್ಕೆ ಹೈಕಮಾಂಡ್ ಅದ್ಯಾವ ರೀತಿ ಫುಲ್ ಸ್ಟಾಪ್ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.